ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ. ಇವತ್ತು ಆ್ಯಕ್ಚುಲಿ ಏನು ಪ್ಲ್ಯಾನ್ ಅಂದರೆ, ನೋಡಿ ನನ್ನ ರೂಮೆಲ್ಲ ತುಂಬ ಮೆಸ್ಸಿ ಆಗಿದೆ. ಯಾಕೆ ಹಿಂಗೆ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಇದೇ ವೀಕೆಂಡಲ್ಲಿ ನಾವೆಲ್ಲರೂ ಔಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲ ಪ್ಲ್ಯಾನ್ ಎಲ್ಲ ಆಯಿತು. ಏನರಲ್ಲಿ ಹೋಗ್ತಾಯಿದ್ದೀವಿ, ಎಲ್ಲಿಗೆ ಹೋಗ್ತಾಯಿದ್ದೀವಿ, ಇದೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಯಾರಾದರೂ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇವಾಗ ನನಗೆ ಕ್ಯಾಮ್ರಾ ಎಲ್ಲ ಚಾರ್ಜ್ಗೆ ಹಾಕಬೇಕಿತ್ತು, ಚಾರ್ಜ್ಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ನನ್ನ ಬಟ್ಟೆ ಪ್ಯಾಕ್ ಆಗಿದೆ. ಆ್ಯಂಡ್ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ ಅಂದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. One eternity later. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಹೋಗ್ತಾ ಇದ್ದೀವಿ ಅಂತ. ಆ್ಯಕ್ಚುಲಿ ಎಲ್ಲ ಬೈಕಲ್ಲಿ ಹೋಗಬೇಕಿತ್ತು. ಕೆಲವೊಂದು ಕಾರಣಗಳಿಂದ ನಾವು ಬೈಕಲ್ಲಿ ಹೋಗ್ತಾ ಇಲ್ಲ, ಕಾರಲ್ಲಿ ಹೋಗ್ತಾ ಇದ್ದೀವಿ. ಯಾರ್ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಮುಂದೆ ಸ್ಟಾಪ್ ಮಾಡಿದಾಗ ತೋರಿಸ್ತೀನಿ. ಸೊ ಫೈನಲಿ ಇವಾಗ ನೆನ್ಮಂಗ್ಲ ಟೋಲ್ ಹತ್ರ ಇದ್ದೀನಿ. ಬೈಕಲ್ಲಿ ಇಬ್ಬರು ಬರ್ತಾ ಇದ್ದಾರೆ, ಅವ್ರಿಗೋಸ್ಕರ ವೆಯ್ಟಿಂಗ್. ಯಾರ್ಯಾರು ಬರ್ತಾ ಇದ್ದಾರೆ ಅಂತ ನಿಮಗೆ ಅವ್ರು ಬಂದಮೇಲೆ ಪರಿಚಯ ಮಾಡ್ತೀನಿ. ಸೊ ಇವಾಗ ನಮ್ಮ ವಂಡರ್ಲಾ ಟೀಮ್ ನನ್ನ ಜೊತೆಗೆ ಏನು ಬಂದಿತ್ತು ಅವರು ಕಾರಲ್ಲಿದ್ದಾರೆ. ಜಗದೀಶ್ ಅಂತ, ಏನು ಗೊತ್ತಲ್ವ, ವಿಜಯ್ ಮನೆ ನಮ್ಮ ವಂಡರ್ಲಾ ಗ್ರೂಪಲ್ಲಿದ್ದ. ಏನು ಚಿರಂಜೀವಿ, ಇವನ ಹೆಸರು ಬೇರೆ ಹೇಳಿದ್ದೆ ಆ ವಿಡಿಯೋದಲ್ಲಿ, ಈಗ ಬೇಡ ಅದು. ಆ್ಯಂಡ್ ವರುಣ್ ಅಂತ, ಇವ್ರನ್ನ ವಂಡರ್ಲಾದಲ್ಲಿ ನೋಡಿರ್ಬೋದು. ಇನ್ನು ಇಬ್ಬರು ಬರ್ತಾ ಇದ್ದಾರೆ. ಯಾರ್ಯಾರು ಬರ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಅವರಿಬ್ಬರು ಬೈಕಲ್ಲಿ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನಾವಿವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಬೈಕಲ್ಲಿ ಹೋಗೋ ಪ್ಲ್ಯಾನೇ ಇದ್ದಿದ್ದು. ಸೊ ಬೈಕಲ್ಲಿ ಹೋಗೋ ಪ್ಲ್ಯಾನ್ ಸ್ವಲ್ಪ ಫ್ಲಾಪ್ ಆಯಿತು ಕೆಲವೊಂದು ರೀಸನ್ಸ್ಗಳಿಂದ. ಸೊ ಒಂದು ಬೈಕು, ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ. ಟೋಟಲ್ 7 ಮೆಂಬರ್ಸ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಹೋಗ್ತಾ ತೋರಿಸ್ತೀನಿ. 1 hour later. ನನ್ನ ಮಕ್ಕಳು ಫೈನಲಿ ಬಂದರು ಇಬ್ಬರು. ಮುಂದೆ ಬರ್ತಾರೋನು ಜಿಜಿ, ಹಿಂದೆ ಬರ್ತಾರೋನು ಪಿಗ್ಗಿ. ಯಾವ ಗಾಡೀಲಿ ಯಾವ ಹೆಲ್ಮೆಟ್ ಹಾಕೊಂಬಂದವನೇ? ಹಾಂ, ಯಾವುದಲ್ಲ ಹೆಲ್ಮೆಟು ನಿಂದು? ಹಾಂ, ಇದೇನೆ ಹೆಲ್ಮೆಟ್ ನಿಂದು? ಯಾರಿಗೆ ಗೊತ್ತು? ಅಲ್ಲ, ಹಾಸಿಂದು. ಜಿ ಕುಲ್ಡ ಆಗವನೆ, ಕಣ್ ಕಾಣಿಸ್ತಾ ಇಲ್ಲವಂತೆ 6 ತಿಂಗಳಿಂದ. ಲಾಸ್ಟ್ ಟೈಮ್ ಇಲ್ಲಿಂದ ಹೊರಟಿದ್ದೀವಿ. ಎಲ್ಲಿ ನೋಡಿದ್ರು ನಮ್ಮ ಡ್ರೀಮ್ ಕಾರೇ ಕಾಣಿಸುತ್ತೆ ಮಗ. ಡ್ರೀಮ್ ಕಾರ್ ಕಾಣಿಸಿದಾಗ ವಿಡಿಯೋ ಮಾಡಬೇಕು. ತಾರ ರಾಕ್ಸ ತಾರ ಅದು. ಹಾಂ, ಯಾವುದೋ ಜೀಪ ಅದು. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗರ ಡ್ರೀಮ್ ಕಾರ್ ಥಾರ್ ರಾಕ್ಸ್. ಹೇ ಗಾಯ್ಸ್, ಇವಾಗ ನಾವಿದ್ದೀವಿ ದೇವಿಹಳ್ಳಿ ಹಾಸನ್ ಟೋಲ್ ವೇ. ಸಮಯ ಆಗದ 4:18 ಕಾಣಿಸ್ತಾ ಇದೆಯಾ? 4:18. ಸೊ ಊಟಕ್ಕೆ ಹೋಗ್ತಾ ಇದ್ದಾರಲ್ಲಿ. ನನ್ನ ಮನೇಲೇ ಊಟ ಆಗಿತ್ತು. ಸೊ ಅದಕ್ಕಾಗಿ ಅವರೆಲ್ಲ ಊಟಕ್ಕೆ ಹೋದರು. ನಾವು ಒಬ್ಬನೇ ಕಾರಲ್ಲಿ ಕೂತಿದ್ದೀನಿ. ಈಗ ಫಸ್ಟು ನಾವು ಎಲ್ಲಿಗೆ ಹೋಗ್ತೀವಿ ಅಂದರೆ ಬೇಲೂರಿಗೆ ಹೋಗ್ತೀವಿ. ಬೇಲೂರಿಂದ ಎಲ್ಲಿಗೆ ಹೋಗ್ತೀನಿ ಅಂತ ಬೇಲೂರಿಗೆ ಹೋದ್ಮೇಲೆ ನಿಮಗೆ ಹೇಳ್ತೀನಿ. ಇವರಿಬ್ಬರು ಆ್ಯಕ್ಚುಲಿ ಬೈಕಲ್ಲಿ ಬಂದವರು ಮುಂದೆ ಇದ್ದಾರೆ, ಹಿಂದೆ ಇದ್ದಾರೆ, ದೇವರಣೆಗೂ ಗೊತ್ತಿಲ್ಲ. ಹುಡುಗರೆಲ್ಲ ಇವಾಗ ಅಲ್ಲಿ ಊಟಕ್ಕೆ ಹೋಗಿದ್ದಾರೆ. ನನ್ನ ಕ್ಯಾಮ್ರಾನ ಇಲ್ಲಿ ಇವಾಗ ಕಾರ್ಗೆ ಫಿಟ್ ಮಾಡ್ತಾಯಿದ್ದೆ. ಹೇಗೆ ಫಿಟ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಒಂದು ಫೋಟೋ ಹಾಕಿರ್ತೀನಿ ನೋಡಿ. ಕರೆಕ್ಟಾಗಿ ಕಾಣಿಸ್ತಾ ಇದ್ದೀನಿ, ನಿಮಗೂ ಕಾಣಿಸ್ತಾ ಇದ್ದೀನಿ ಅಲ್ವಾ? ಶಿಡ್ಜು ಪಪ್ಪಿ ಇದೆ, ತೋರಿಸ್ತೀನಿ ರೀ ಕಾರಲ್ಲಿ ಹೇಗೆ ಕೂತಿದೆ ಅಂತ. ಏನು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ ಗ್ಲಾಸಲ್ಲಿ? ವಾವ್, ನಮ್ಮನೇಲಿ ಒಂದಿದೆ, ಅದ್ರ ಹೆಸರು ಸೋಫಿ ಅಂತ. ಯಾವಾಗಲಾದರೂ ಒಂದು ಹೋಮ್ ಟೂರ್ ವಿಡಿಯೋ ಮಾಡೋಣ. ಹೋಮ್ ಟೂರ್ ವಿಡಿಯೋ ಮಾಡಿದಾಗ ಸೋಫಿನ ನಿಮ್ಗೆಲ್ರಿಗೂ ತೋರಿಸ್ತೀನಿ. ಇದು ನೋಡಿ ಏನು ಸಖತ್ತಾಗಿ ನೋಡ್ತಾ ಇದೆ. ಇವರೆಲ್ಲ ಅಣ್ಣ ಬಂಡ ಊಟ ಮಾಡ್ತೀನಿ ಅಂತ ಹೇಳಿ ಗೋಬಿ ತಿಂತಾ ಇದ್ದಾರೆ.
ಹಾಸನಕ್ಕೆ ರೀಚ್ ಆಗಿದ್ದೀವಿ. ಫುಲ್ ಮಳೆ ಬರ್ತದೆ. ಇವ್ರು ಎಲ್ಲಿದಾರೋ ಗೊತ್ತಿಲ್ಲ. ರೈನ್ ಜಾಕೆಟ್ ತೊಗೊಂಡು ಹೋಗಿಲ್ಲ ಅಣ್ಣ. ಟೈಮ್ 5:15 ಆಗ್ಯದ. ವಿಜಯ್ ಮನೆ ಫುಲ್ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾನೆ. ವರ್ಕ್ ಫ್ರಮ್ ಕಾರ್ ಮಾಡ್ತಾವನು ಅವನು ಅಲ್ವನಾ? ನಮ್ದು ಒಂದು ಆನೆ ಇದೆ. ಅವರು ರೈನ್ ಜಾಕೆಟ್ ಹಾಕೋತಾರೆ ರೈಡರ್ಸು. ಸೊ ಇವಾಗ ಬೈಕ್ ರೈಡರ್ ಚೇಂಜ್ ಆಗ್ತಾ ಇದ್ದಾರೆ. ಚಿರಂಜೀವಿ ಆ್ಯಂಡ್ ಜಿಜಿ. ಎಲ್ಲ ಕರೆ ಪ್ಯಾಂಟು ನಿಂದು ಉಪೇಂದ್ರ ಸ್ಟೈಲ್ ಕಾಲಿಂಗ್ ಮಾಡು. ಮಳೆ ಬರ್ತಿರೋ ಕಾರಣ ಅಣ್ಣ ಬಾಂಡ್ ರೈನ್ ಜಾಕೆಟ್ ತಂದಿಲ್ಲ. ಅದಕ್ಕೆ ಇವಾಗ ಕಾರಿಗೆ ಬಂದಿದ್ದಾರೆ. ಅವರಿಬ್ಬರು ರೈನ್ ಜಾಕೆಟ್ ಹಾಕೊಂಡು ಇವಾಗ ಸೂಪರ್ ಹೀರೋ ಥರ ಹಿಂಗೆ ಎಂಟ್ರಿ ಆಗ್ತಾರೆ. ನೋಡಿ ತೋರಿಸ್ತೀವಿ. ನೋಡಿ ಬಂದರು ಸೂಪರ್ ಹೀರೋ. ಯಾರ್ಯಾರಿಗೆಲ್ಲ ತಲೆಯಲ್ಲಿ ಕೂದಲು ಉದುರ್ತಾ ಇದೆ, ಆದಿವಾಸಿ ಏರ್ ಆಯಿಲ್ ಇಲ್ಲದೆ ಹಚ್ಚಿರೋನ್ ಪಕ್ಕದಲ್ಲೇ ಅವನೇ. ಅವ್ನ ತಲೆ ಮೇಲೆ ಕೂದಲು ನೋಡಿ ಹೆಂಗೆ ಬಂದೈತೆ. ತಲೆಗೆ ಗಡ್ಡಕ್ಕೆ ಎಲ್ಲ ಕಡೆನೂ ಹಚ್ಕೊಂಡ್ಬಿಟ್ಟಿದ್ದ. ಪುನೀತ್ ಅವ್ರಂತೂ ಫುಲ್ ಗಡ್ಡಕ್ಕೆಲ್ಲ ಹಚ್ಕೊಂಡ್ಬಿಟ್ಟಿದ್ರು. ಆದಿವಾಸಿ ಏರ್ ಆಯಿಲ್ ಮೋದಿ ಅವ್ರು ಪ್ರಮೋಟ್ ಮಾಡಿರೋದು ಅಲ್ಲ ಪ್ರಾಡಕ್ಟ್ ಮೋದಿ ಪ್ರಮೋಟ್ ಮಾಡಿದ್ದು ಮೈಸೂರು ಹತ್ರದ್ದು. ಇದಲ್ಲ ಅಲ್ಲ, ಆದಿವಾಸಿ ಏರ್ ಆಯಿಲ್ ಅವರೇ ತಾನೇ ಪ್ರಮೋಟ್ ಮಾಡಿದ್ದು. ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಹೆಣ್ಣಿದ್ರೆ ನಮ್ಮ ವಿಜಯ್ಗೆ ಬೇಕಾಗಿದೆ. ವಯಸ್ಸು 18ರಿಂದ 60 ಆದ್ರೂ ಪರವಾಗಿಲ್ಲ. 18ರಿಂದ 60 ಆದ್ರೂ ಪರವಾಗಿಲ್ಲ. ಒಂದು ಕಾಲಿಲ್ದೇ ಇದ್ರೂ ಪರವಾಗಿಲ್ಲ. ಇರ್ಲಿ ಕಣ, ಅದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅವನಿಗೆ. ಮೇನ್ ಥಿಂಗ್ ರೌಂಡ್ ಚಪಾತಿ ಒತ್ತಿದ್ರೆ ರೌಂಡ್ ಆಗೇ ಬರಬೇಕು. ಅದೇನಾದರೂ ಅಮೀಬಾ ಶೇಪಲ್ಲಿ ಬಂದರೆ ಅಣ್ಣ ತಿನ್ನಲ್ಲ, ಜಗಳ ಮಾಡ್ತಾನಂತೆ. ಆಮೇಲೆ ಡೈಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಮುತ್ತು ಕೊಟ್ಬಿಟ್ಟು ಹೋಗ್ತಾನಂತೆ. ರೆಡ್ ಕಲರ್ ಸಾಂಬಾರೇ ಮಾಡಬೇಕಂತೆ. ರೆಡ್ ಕಲರ್ ಸಾಂಬಾರೇ ಮಾಡಬೇಕು. ಬಂದಿಲ್ಲ ಅಂದ್ರೆ ಅದನ್ನ ಹೇಳ್ಕೊಡ್ತಾನೆ. ಬಟ್ ಚಪಾತಿ ಮಾಡೋದು ಹೇಳ್ಕೊಡಲ್ಲ. ಅದೆಲ್ಲ ನೀವು ಟ್ರೈನ್ ತಗೊಂಡಿರ್ಬೇಕು. ಯಾವ ಬಾತ್ಲ ಅದು? ಪುಡ್ನಿ ಬಾತ್. ಅದು ಫೇಮಸ್. ಅದು ನಾನು ಗಾಡಿಗೆ ಹೋಗ್ತೀನಿ, ಗಾಡಿ ಓಡಿಸ್ಕೊಂಡೆ ಹೋಗ್ತೀನಿ. ಅಣ್ಣ ಬಾಂಡ್ಗೆ ಈ ಸಾಂಗ್ ಅಂದರೆ ತುಂಬ ಇಷ್ಟ. ಬೇಲೂರಿಗೆ ಬಂದಿದ್ದೀವಿ. ಯಾವುದದು? ಚೆನ್ನಕೇಶ್ವರ ಟೆಂಪಲ್. ಇಲ್ಲಿ ನೋಡಿದ್ರೆ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕೋರೆ. ಅವ್ನು ಕೇಳಿದ್ರೆ ರೈಟ್ ಸೈಡ್ ಪಾರ್ಕ್ ಮಾಡಿ ಅಂದ. ಇದಕ್ಕೆ ಬೇರೆ 50 ರೂಪಾಯಿ ಇಸ್ಕೊಂಡವ್ರೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಆ್ಯಕ್ಚುಲಿ DSLR ಕ್ಯಾಮ್ರಾನ ಕಾರಲ್ಲೇ ಮರ್ತು ಬಿಟ್ಟಿದ್ದೆ. ಸೊ ಅದಕ್ಕೆ ಮತ್ತೆ ಕಾರ್ ಹತ್ರ ಬಂದು DSLR ಕ್ಯಾಮ್ರಾ ತೊಗೊಂಡು ನಾನು ಕರಿಯ ಹೋಗ್ತಾಯಿದ್ದೀವಿ. ಬೇಲೂರಿಗೆ ಬಂದು ಸುಮಾರು ವರ್ಷಗಳಾಗಿತ್ತು. ಐ ಥಿಂಕ್ ನಾನು ಸ್ಕೂಲ್ ಟೈಮಲ್ಲಿ ಅನಿಸುತ್ತೆ ಬೇಲೂರಿಗೆ ಬಂದಿದ್ದು. ಸ್ಕೂಲ್ ಟೈಮ್ ಮುಗಿದ ಮೇಲೆ ನಾನು ಬಂದಿಲ್ಲ ಈ ಕಡೆ. ಆಫ್ಟರ್ ಸೋ ಮೆನಿ ಇಯರ್ಸ್. ಕರೆಕ್ಟಾಗಿ ನಾವು 6:35ಕ್ಕೆ ಇಲ್ಲಿಗೆ ರೀಚ್ ಆಗಿದ್ದೀವಿ ಬೇಲೂರಿಗೆ. ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಜಸ್ಟ್ ಯೂಟ್ಯೂಬಲ್ಲಿ ಹೋಗಿ ಪೀಸ್ ಕನ್ನಡಿಗ ಪುನೀತ್ ಅಂತ ಸರ್ಚ್ ಮಾಡಿದ್ರೆ ಖಂಡಿತವಾಗ್ಲೂ ನನ್ನ ಯೂಟ್ಯೂಬ್ ಚಾನಲ್ ಬರುತ್ತೆ. ಚೆನ್ನಕೇಶ್ವರ ಟೆಂಪಲ್. ಆಮೆ ಕಾಣಿಸ್ತಾ ಇದೆ. ವಾವ್, ಕಾಣಿಸ್ತಿದೆಯಾ ನಿಮಗೆ? ಇಲ್ಲೊಂದು ಅಲ್ಲೊಂದಿದೆ. ಚಿಕ್ಕ ಮರಿ ಎಲ್ಲ ಇದೆ. ನಮ್ಮ ಮುಸ್ತಫಾ ಜಿಜಿ ಅವರು ನನ್ನ ಫೋಟೋನ ತೆಗಿತಾ ಇದ್ದಾರೆ. ನಾನು ಬ್ಲಾಗ್ ಮಾಡ್ತಾ ಇದ್ದಾರೆ. ಜಗದೀಶ್ ಅವರು 360 ಕ್ಯಾಮ್ರಾ ಇಟ್ಕೊಂಡು ಫುಲ್ಲು ಒಂದು ರೌಂಡ್ ಬಂದು ರೆಕಾರ್ಡ್ ಮಾಡ್ಕೊಂಡು ಬಂದವ್ರೆ. ಬೇಲೂರು ಯಾರಿಗೆ ತಾನೇ ಗೊತ್ತಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದರೆ ನನ್ನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಚಿಕ್ಕ ಕಥೆಯನ್ನು ಹೇಳ್ತೀನಿ. ಯಾಕೆಂದರೆ ಇದು ನಮ್ಮೆಲ್ಲರ ಒಂದು ಮೆಮೊರಿಯಲ್ಲಿ ಉಳಿದಂತಹ ಒಂದು ಜಾಗ. ಸುಮಾರು ವರ್ಷಗಳ ನಂತರ ನಾನು ಈ ಜಾಗಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಕಟ್ಟಿಸಿದವರು ಹೊಯ್ಸಳ ರಾಜರು. ಅದು 900 ವರ್ಷಗಳ ಹಿಂದೆ. ಇವಾಗಲೂ ಅದು ನಂಬಕ್ಕೆ ಕಷ್ಟ, ಆದರೂ ನಂಬಲೇಬೇಕು. ಬಿಕಾಸ್ ಆಫ್ ಹಿಸ್ಟ್ರಿ ಅಲ್ವಾ. ಇಲ್ಲಿರೋ ದೇವರು ಯಾವುದು? ಇಲ್ಲಿರೋ ದೇವರು ಶ್ರೀ ಚೆನ್ನಕೇಶವ ಸ್ವಾಮಿ. ಅಂದರೆ ಚೆನ್ನ ಅಂದರೆ ಚೆಲುವು ಅಂದರೆ ಬ್ಯೂಟಿಫುಲ್, ಕೇಶವ ಅಂದರೆ ವಿಷ್ಣು,
ಸೊ ಅದಕ್ಕೆ ಇಲ್ಲಿರುವಂತಹ ಒಂದು ದೇವರನ್ನು ಚೆಲುವನಾದ ವಿಷ್ಣು ದೇವರು, ಸೊ ಚೆನ್ನಕೇಶವ ಸ್ವಾಮಿ ಅಂತ ಕರೀತಾರೆ. ಈ ದೇವಸ್ಥಾನ ಕಟ್ಟೋದಕ್ಕೆ ಬರೋಬ್ಬರಿ 103 ವರ್ಷ ತಗೊಂಡಿದ್ದಾರೆ ಗುರು. 103 ವರ್ಷ ತಗೊಂಡಿದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ. ಆಗಿನ ಕಾಲದಲ್ಲಿ ಯಾವುದೇ ಥರ JCB ಆಗಿ ಕ್ರೈನ್ ಆಗಲಿ ಯಾವುದೂ ಇರಲಿಲ್ಲ. ಆದರೆ ಈ ಕಲ್ಲುಗಳನ್ನೆಲ್ಲ ಹೇಗೆ ಎತ್ಕೊಂಡು ಹೋದ್ರು, ಹೇಗೆ ಮಾಡಿದ್ರು ಅಲ್ವಾ, ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಇಲ್ಲಿರೋ ಎಲ್ಲ ಕಲ್ಲುಗಳನ್ನು ಬ್ಲ್ಯಾಕ್ ಕಲರ್ ಕಲ್ಲಿನಲ್ಲಿ ಕೆತ್ತಿರುವಂಥದ್ದು. 600ಕ್ಕೂ ಹೆಚ್ಚು ವಿಭಿನ್ನವಾದಂತಹ ಡಿಫ್ರೆಂಟ್ ಶಿಲ್ಪಕಲೆಗಳಿದೆ ಇಲ್ಲಿ. ಪ್ರತಿ ಪಿಲ್ಲರ್, ಗೋಡೆ, ಗೋಪುರ ಎಲ್ಲದರಲ್ಲೂ ಒಂದೊಂದು ಕತೆ ಓಡ್ತಾ ಇರುತ್ತೆ. ಯಾವುದೇ ಗೋಡೆ ಮೇಲೆ ನೋಡಿದ್ರು ರಾಮಾಯಣ, ಮಹಾಭಾರತ, ದೇವರು, ನೃತ್ಯ, ಸಂಗೀತ, ಏನೇನೆಲ್ಲ ಇದೆ ಅಲ್ವಾ. ಹೊಯ್ಸಳ ರಾಜರು ಕಟ್ ಹೋದ್ರು, ನಾವು ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಅಷ್ಟು ಚೆಲುವು ಇಲ್ಲೇ ಇದೆ ನಮ್ಮ ಕರ್ನಾಟಕದಲ್ಲಿ. ಕನ್ನಡಿಗನಾಗಿ ಕರ್ನಾಟಕದಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಹೆಮ್ಮೆ. ಯಾಕೆಂದರೆ ಕರ್ನಾಟಕನೇ ಒಂದು ಇತಿಹಾಸ. ಆ್ಯಂಡ್ ಈ ದೇವಸ್ಥಾನಕ್ಕೆ ಮತ್ತೊಂದು ಹೆಸರಿದೆ, ಏನಂದರೆ ವಿಜಯ ನಾರಾಯಣ ದೇವಾಲಯ ಅಂತಲೂ ಕರೀತಾರೆ. 12ನೇ ಶತಮಾನ ಹಿಂದೂ ದೇವಾಲಯ ಇದು ಆ್ಯಕ್ಚುಲಿ. ಬೇಲೂರು ನೋಡ್ತಾ ಇದ್ರೆ ಎದೆ ಒಳಗಡೆ ಒಂಥರ ಪ್ರೌಡ್ನೆಸ್ ಬರ್ತಿದೆ ಗುರು. ನಮ್ಮ ಊರ ಹೆರಿಟೇಜ್, ವಾವ್. ಇಲ್ಲಿ ನಿಂತಾಗ ಒಂಥರ ಪೀಸ್ಫುಲ್ ವೈಬ್ ಸಿಗ್ತಾ ಇದೆ. ಮಾಡ್ರನ್ ಲೈಫು ಇವೆಲ್ಲ ಬಿಟ್ಬಿಟ್ಟು ಹಿಸ್ಟ್ರಿ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಉಸಿರಾಡೋಣ, ಅದೇ ಚಂದ ಲೈಫ್ಗೆ. ಎಲ್ಲ ನೋಡ್ತಿದ್ರೆ ಒಂಥರ ಚೈಲ್ಡ್ಹುಡ್ ಮೆಮೊರಿ ಮತ್ತೆ ನೆನಪಾಗ್ತಾ ಇದೆ. ಫಸ್ಟ್ ಗ್ರೂಪ್ ಫೋಟೋ, ಚಿಕ್ಕ ಮಾತುಗಳು, ಏನೋ ಒಂಥರ ಖುಷಿ ವಿಚಾರ. ಇದನ್ನೆಲ್ಲ ಹೇಳ್ತಾ ಇದ್ರೆ ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ಒಂದು ಒಳ್ಳೆ ಮೆಮೊರಿ ತೊಗೊಂಡು ಹೋಗ್ತೀರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಾನು ಹೇಳಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಜಾಸ್ತಿ ಲ್ಯಾಗ್ ಆಗಬಾರ್ದು ಅಂತ ಕೆಲವೊಂದು ಮುಖ್ಯವಾದಂತಹ ಇನ್ಫಾರ್ಮೇಷನ್ನ ಮಾತ್ರ ನಾನು ನಿಮಗೆ ಹೇಳಿದ್ದೀನಿ. ಇನ್ನೂ ಬಹಳಷ್ಟಿದೆ ಈ ದೇವಸ್ಥಾನದ ಬಗ್ಗೆ, ಬೇಲೂರಿನ ಬಗ್ಗೆ, ನಮ್ಮ ಚೆನ್ನಕೇಶವರ ದೇವಸ್ಥಾನದ ಬಗ್ಗೆ ಹಾಗೂ ಹಳೇಬೀಡಿನ ಬಗ್ಗೆ. ಈಗ ಸದ್ಯಕ್ಕೆ ದರ್ಶನಕ್ಕೆ ಹೋಗಬೇಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಆರತಿ ನಡೆಯುತ್ತೆ. ಆವಾಗ ನಾನು ಒಳಗಡೆ ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಮುಟ್ಟಕ್ಕೆ ನಮಸ್ಕಾರ ಮಾಡಿ. ನಮ್ಮ ಜನನೇ ಹಾಗೆ ಕಣೋ, ಮುಟ್ಬೇಡ ಅಂದರೆ ಮುಟ್ಟೋದೇ ಜಾಸ್ತಿ. ಹಿಂಗೆ ಅನ್ಬೇಕಷ್ಟೇ. ಮುಟ್ಟಿದ್ರೆ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿ. ನಮಸ್ಕಾರ. ಇವಾಗ ಎಲ್ಲರೂ ದರ್ಶನ ಮುಗಿಸ್ಕೊಂಡ್ವಿ ಚೆನ್ನಕೇಶ್ವರ ಟೆಂಪಲಲ್ಲಿ. ಇವಾಗ ಇಲ್ಲಿಂದ ಆಚೆ ಹೋಗಿ ಸ್ವಲ್ಪ ಫೋಟೋಶೂಟ್ ಮಾಡೋದಿದೆ. ಕ್ಯಾಮ್ರಾಮನ್ ಬೇರೆ ಕಾಣಿಸ್ತಾ ಇಲ್ಲ, ಕ್ಯಾಮ್ರಾಮನ್ ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ವಿಜಯಣ್ಣ ಮಾತಕ್ಕೆ ಮುಂಚೆ ಎಲ್ಲದಕ್ಕೂ ಹಾಯ್ ಹೇಳು. ಹಾಯ್ ಬಿಟ್ಟು ಬೇರೆ ಏನು ಹೇಳ್ಬೋದು. ನಮಸ್ಕಾರ ಮಾಡಿ ಚೆನ್ನಕೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ. ಫಸ್ಟ್ ಟೈಮ್ ಅಲ್ಲ ನೀನು ಬಂದಿರೋದು ಇಲ್ಲಿಗೆ? ಅದೇ ಫಸ್ಟ್ ಟೈಮ್ ಬಂದಿರೋದು. ತುಂಬ ಹಳೇ ಟೆಂಪಲ್, 12ನೇ ಶತಮಾನದ್ದು. ಓಕೆ ಗಾಯ್ಸ್, ಇವಾಗ ಇಲ್ಲಿಂದ ಹೊರಡೋ ಟೈಮ್ ಬಂತು. ಎಲ್ಲರೂ ಸ್ವಲ್ಪ ಹೊತ್ತು ಫೋಟೋಶೂಟ್ ಮಾಡಿ ಪೀಸಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಹೊರಡ್ತೀವಿ ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಹೊಸ್ದಾಗಿ ನೋಡ್ತಿರೋರಿಗೆ ನಂದೊಂದು ಚಿಕ್ಕ ಮನವಿ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೂ ಕೂಡ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾಕೆಂದರೆ ನಾನು ಯಾವುದೇ ಬೇರೆ ಯೂಟ್ಯೂಬರ್ಸ್ ಮೇಕಿಂಗ್ ವಿಡಿಯೋಗಳನ್ನು ನೋಡಿಲ್ಲ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.